ಮಹಿಳೆಯರಲ್ಲಿ ಕಾಡುವ ರಕ್ತಹೀನತೆ ಮತ್ತು ಸೊಂಟ ನೋವಿಗೆ ಮನೆಯಲ್ಲಿಯೇ ಇದೆ ಸುಲಭ ಪರಿಹಾರ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ತುಂಬ ಜನರಿಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತಿವೆ. ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದಲೇ ₹1 ಖರ್ಚಿಲ್ಲದೆ ಯಾವಾಗಲೂ ಆರೋಗ್ಯವಾಗಿರಬಹುದು. ಹೌದು, 50 ರೀತಿಯ ಆಯುರ್ವೇದದ ಟಿಪ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಪ್ರತಿಯೊಬ್ಬರೂ ತಪ್ಪದೇ 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಹೀಗೆ ಕುಡಿದರೆ ಹೊಟ್ಟೆಯಲ್ಲಿರುವ ಕಸವೆಲ್ಲ ಹೊರಗೆ ಹೋಗುತ್ತದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 15 ನಿಮಿಷಗಳ ಕಾಲ ಬಿಸಿಲಿನಲ್ಲಿ ನಿಲ್ಲಿ. ನಿಮ್ಮ ದೇಹಕ್ಕೆ ಬೇಕಾದಷ್ಟು ವಿಟಮಿನ್ ಡಿ ಸಿಗುತ್ತದೆ. ಇದರಿಂದ ನಿಮ್ಮ ಮೂಳೆಗಳು ಬಲವಾಗಿ ಮತ್ತು ಗಟ್ಟಿಯಾಗಿರುತ್ತವೆ. ಹಾಗೆಯೇ ಚೆನ್ನಾಗಿ ಕೆಮ್ಮು ಶೀತ ಬಂದಾಗ ವೀಳ್ಯದೆಲೆಯ ಜೊತೆಗೆ ಜೇನುತುಪ್ಪ ಸೇರಿಸಿ ತಿನ್ನಿ. ಬೇಗ ಕೆಮ್ಮು ಶೀತ ಕಡಿಮೆಯಾಗುತ್ತದೆ. ಹಾಗೆಯೇ ವೀಳ್ಯದೆಲೆಯನ್ನು ಬಿಸಿ ಮಾಡಿ ಗಾಯಗಳ ಮೇಲೆ ಅಥವಾ ಊತಗಳ ಮೇಲೆ ಇಟ್ಟರೆ ಅವು ಬೇಗ ಗುಣಮುಖವಾಗುತ್ತವೆ. ದಾಲ್ಚಿನ್ನಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ದಾಲ್ಚಿನ್ನಿ ಪುಡಿ ಹಾಗೂ ಜೇನುತುಪ್ಪ ಬೆರೆಸಿ ಕುಡಿದರೆ ಆರೋಗ್ಯಕರವಾಗಿ ತೂಕ ಇಳಿಯುತ್ತದೆ. ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಉಬ್ಬರ ಸಮಸ್ಯೆಗಳಿಂದ ಬಳಲುವವರು ದಾಲ್ಚಿನ್ನಿ ಪುಡಿಯನ್ನು ನೀರಿನಲ್ಲಿ ಕುದಿಸಿ ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ದೂರವಾಗುತ್ತವೆ. ಇನ್ನು ಬಹಳಷ್ಟು ಮಹಿಳೆಯರು ರಕ್ತಹೀನತೆ ಸಮಸ್ಯೆಯಿಂದ ಕಷ್ಟಪಡುತ್ತಿದ್ದಾರೆ. ದೇಹದಲ್ಲಿ ರಕ್ತವಿಲ್ಲವಾದರೆ ಪಾಲಕ್ ಸೊಪ್ಪು ಮತ್ತು ಪುಂಡಿ ಪಲ್ಯ ಹೆಚ್ಚಾಗಿ ತಿನ್ನಬೇಕು. ಹಾಗೆಯೇ ಪ್ರತಿದಿನ 1 ಸಣ್ಣ ಬೆಲ್ಲದ ತುಂಡನ್ನು ತಿನ್ನಿ. ತಿಂಗಳಲ್ಲೇ ನಿಮ್ಮ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 2 ಖರ್ಜೂರ ತಿಂದರೆ ಬೇಗ ರಕ್ತ ಹೆಚ್ಚಾಗುತ್ತದೆ. ಇನ್ನು ಹೊಟ್ಟೆ ನೋವು ಬಂದಾಗ ಕಾಳಿನಲ್ಲಿ ಚಿಟಿಕೆ ಉಪ್ಪು ಸೇರಿಸಿ ತಿನ್ನಿ. 10 ನಿಮಿಷದಲ್ಲೇ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ಹಾಗೆಯೇ ಗಂಟಲು ನೋವು ಬಂದಾಗ ಬಿಸಿ ಹಾಲಿಗೆ ಕಾಳು ಮೆಣಸಿನ ಪುಡಿ ಸೇರಿಸಿ ಕುಡಿದರೆ ಗಂಟಲು ನೋವು ತಕ್ಷಣವೇ ಗುಣವಾಗುತ್ತದೆ. ಇನ್ನು ಪ್ರಯಾಣದಲ್ಲಿ ವಾಂತಿ ಆಗುತ್ತಿದ್ದರೆ ಪ್ರಯಾಣಕ್ಕೂ ಮುನ್ನ 1 ಸಣ್ಣ ಶುಂಠಿ ತುಂಡನ್ನು ಉಪ್ಪಿನಲ್ಲಿ ಅದ್ದಿ ತಿನ್ನಿ. ಪ್ರಯಾಣದಲ್ಲಿ ವಾಂತಿ ವಾಕರಿಕೆ ಇರುವುದಿಲ್ಲ. ಹಾಗೆಯೇ ಭೇದಿ ಆಗುವಾಗ ಬೆಲ್ಲ ಮತ್ತು ಶುಂಠಿಯನ್ನು ಜಜ್ಜಿ ತಿನ್ನಿ. ಭೇದಿ ತಕ್ಷಣ ನಿಲ್ಲುತ್ತದೆ. ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಳ್ಳಿನಲ್ಲಿ ಪ್ರೋಟೀನ್ ಹೆಚ್ಚಿರುತ್ತದೆ. ಪ್ರತಿದಿನ 1 ಚಮಚ ಎಳ್ಳು ತಿಂದರೆ ನಡುನೋವು ಬರುವುದಿಲ್ಲ. ಪ್ರತಿದಿನ ಎಳ್ಳು ತಿಂದರೆ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗುತ್ತದೆ. ಹಾಗೆಯೇ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು ಬರದಂತೆ ಎಳ್ಳು ರಕ್ಷಿಸುತ್ತದೆ. ಇನ್ನು ಅತಿಯಾದ ಕೀಲು ನೋವಿನಿಂದ ಬಳಲುವವರು ದಾಲ್ಚಿನ್ನಿ ಪುಡಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ನೋವಿರುವ ಜಾಗಕ್ಕೆ ಮಸಾಜ್ ಮಾಡಿದರೆ ಕೀಲು ನೋವು ಬೇಗ ಕಡಿಮೆಯಾಗುತ್ತದೆ. ಹಾಗೆಯೇ ಪ್ರತಿದಿನ ಎಳ್ಳು ತಿಂದರೆ ಕೀಲು ನೋವು ತಕ್ಷಣ ಗುಣಮುಖವಾಗುತ್ತದೆ. ನೀರು ಕುಡಿಯುವಾಗ ನಿಂತು ಕುಡಿಯಬೇಡಿ. ನಿಂತು ನೀರು ಕುಡಿದರೆ ಮೊಣಕಾಲು ನೋವು ಬರುತ್ತದೆ. ಹಾಗಾಗಿ ಕುಳಿತು ನೀರು ಕುಡಿಯುವುದು ಒಳ್ಳೆಯದು. ಇನ್ನು ಈರುಳ್ಳಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಸಿ ಈರುಳ್ಳಿ ತುಂಡುಗಳನ್ನು ತಿಂದರೆ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ಗಳು ಕರಗಿ ಆರೋಗ್ಯವಾಗಿ ತೂಕ ಇಳಿಸಿಕೊಳ್ಳಬಹುದು. ಹಾಗೆಯೇ ಪ್ರತಿದಿನ ಬೆಳಗ್ಗೆ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ರಸ ಸೇರಿಸಿ ಕುಡಿದರೆ ಬೇಗ ತೂಕ ಇಳಿಕೆಯಾಗುತ್ತದೆ. ಜೊತೆಗೆ ಅತಿಯಾದ ಹೊಟ್ಟೆಯ ಬೊಜ್ಜಿನಿಂದ ಬಳಲುವವರು ರಾತ್ರಿ ಮೆಂತೆ ಕಾಳನ್ನು ನೆನೆಸಿಟ್ಟುಕೊಂಡು ಬೆಳಗ್ಗೆ ಆ ಮೆಂತೆ ಕಾಳನ್ನು ನೀರಿನ ಸಮೇತ ಕುಡಿಯಿರಿ. ಹೊಟ್ಟೆಯ ಹತ್ತಿರವಿರುವ ಕೊಬ್ಬು ಕರಗಿ ಬೇಗ ಹೊಟ್ಟೆ ಸಣ್ಣಗಾಗುತ್ತದೆ. ಅರಿಶಿನವು ನೈಸರ್ಗಿಕ ಆಂಟಿಬಯೋಟಿಕ್. ಆದ್ದರಿಂದ ಬಿಸಿ ನೀರಿಗೆ ಅರಿಶಿನ ಸೇರಿಸಿ ಕುಡಿದರೆ ದೇಹದ ಮೇಲಿರುವ ಗಾಯಗಳು ವಾಸಿಯಾಗುತ್ತವೆ. ಹಾಗೆಯೇ ಪ್ರತಿದಿನ ಚಿಟಿಕೆ ಅರಿಶಿನ ತಿಂದರೆ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಉತ್ಪತ್ತಿಯಾಗುವುದಿಲ್ಲ. ಇನ್ನು ಅರಿವೆ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರುತ್ತದೆ. ಮೂಳೆಗಳ ಬಲಕ್ಕೆ ಮತ್ತು ಮಕ್ಕಳ ಬೆಳವಣಿಗೆಗೆ ಅರಿವೆ ಸೊಪ್ಪಿಗಿಂತ ಮೀರಿದ ಆಹಾರವಿಲ್ಲ. ಹಾಗೆಯೇ ಪುಂಡಿ ಪಲ್ಯ ಮತ್ತು ಪಾಲಕ್ ಸೊಪ್ಪಿನಲ್ಲಿ ಐರನ್ ಹೆಚ್ಚಿರುತ್ತದೆ. ವಾರಕ್ಕೆ ಒಮ್ಮೆ ಈ ಸೊಪ್ಪುಗಳನ್ನು ತಿಂದರೆ ದೇಹದಲ್ಲಿ ರಕ್ತ ಚೆನ್ನಾಗಿ ಹೆಚ್ಚಾಗುತ್ತದೆ. ಅತಿಯಾದ ನಡುನೋವಿನಿಂದ ಬಳಲುವವರು ಉಗುರು ಬೆಚ್ಚಗಿನ ಕೊಬ್ಬರಿ ಎಣ್ಣೆಗೆ ಕರ್ಪೂರದ ಪುಡಿ ಸೇರಿಸಿ ನೋವಿರುವ ಜಾಗಕ್ಕೆ ಮಸಾಜ್ ಮಾಡಿ.
ಎರಡೇ ದಿನದಲ್ಲಿ ನಿಮ್ಮ ನಡುನೋವು ಕಡಿಮೆಯಾಗುತ್ತದೆ. ನಿಮ್ಮ ಚರ್ಮ ಸುಂದರವಾಗಿ ಎಳೆಯದ್ದಾಗಿ ಕಾಣಬೇಕೆಂದರೆ ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನಿ. ಕ್ಯಾರೆಟ್ ತಿಂದರೆ ಕಣ್ಣಿಗೂ ತುಂಬಾ ಒಳ್ಳೆಯದು. ಹಾಗೆಯೇ ಚರ್ಮದ ಮೇಲೆ ಸುಕ್ಕುಗಳಿರುವವರು ಪಪ್ಪಾಯಿ ಹಣ್ಣನ್ನು ತಿನ್ನಿ. ಬೇಗ ಮುಪ್ಪು ಬರದಂತೆ ಎಳೆಯದಾಗಿ ಕಾಣುತ್ತೀರಿ. ಇನ್ನು ಕಿಡ್ನಿಯಲ್ಲಿ ಕಲ್ಲು ಇರುವವರು ಸೌತೆಕಾಯಿಯನ್ನು ತಿಂದರೆ ಕಿಡ್ನಿಯಲ್ಲಿರುವ ಕಲ್ಲುಗಳು ಕರಗುತ್ತವೆ. ಸಕ್ಕರೆ ಕಾಯಿಲೆಯಿಂದ ಬಳಲುವವರಿಗೆ ನೇರಳೆ ಹಣ್ಣು ಅಮೃತದಂತೆ ಕೆಲಸ ಮಾಡುತ್ತದೆ. ಪ್ರತಿದಿನ ನೇರಳೆ ಹಣ್ಣು ತಿಂದರೆ ಶುಗರ್ ಬೇಗನೆ ಹತೋಟಿಗೆ ಬರುತ್ತದೆ. ಹಾಗೆಯೇ ಶೇಂಗಾ ಬೀಜದಲ್ಲಿ ಪ್ರೋಟೀನ್ ಹೆಚ್ಚಿರುತ್ತದೆ. ದಿನಕ್ಕೆ 1 ಹಿಡಿ ಶೇಂಗಾ ತಿಂದರೆ ಹೃದಯದ ಸಮಸ್ಯೆಗಳು ಬಾರದಂತೆ ಆರೋಗ್ಯವಾಗಿ ಇರಬಹುದು. ಇನ್ನು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಥೈರಾಯ್ಡ್ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ. ದೇಹದಲ್ಲಿ ಅತಿಯಾದ ಉಷ್ಣ ಅಥವಾ ಸೆಕೆ ಆದಾಗ 1 ಲೋಟ ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಪುಡಿ ಬೆರೆಸಿ ಕುಡಿದರೆ ದೇಹ ತಂಪಾಗುತ್ತದೆ. ಇನ್ನು ಅತಿಯಾದ ಕೆಮ್ಮು ಮತ್ತು ಶೀತ ಬಂದಾಗ 2 ತುಳಸಿ ಎಲೆಗಳನ್ನು ತಿನ್ನಿ. ತಕ್ಷಣ ಕಡಿಮೆಯಾಗುತ್ತದೆ. ಪ್ರತಿದಿನ 2 ತುಳಸಿ ಎಲೆಗಳನ್ನು ತಿಂದರೆ ಜೀವನದಲ್ಲಿ ಕ್ಯಾನ್ಸರ್ ಕಾಯಿಲೆ ಬರದಂತೆ ತಡೆಯಬಹುದು. ಹಾಗೆಯೇ ಮೈಕೈ ನೋವು ಮತ್ತು ಜ್ವರ ಇದ್ದಾಗ ಬಿಸಿ ಹಾಲಿಗೆ ಚಿಟಿಕೆ ಅರಿಶಿನ ಹಾಕಿ ಕುಡಿದರೆ ನೋವು ಜ್ವರ ತಕ್ಷಣ ವಾಸಿಯಾಗುತ್ತದೆ. ಶುಗರ್ ಇರುವವರು ಮೆಂತೆ ನೀರನ್ನು ಕುಡಿದರೆ ಶುಗರ್ ಲೆವೆಲ್ ನಿಯಂತ್ರಣದಲ್ಲಿರುತ್ತದೆ. BP ಸಮಸ್ಯೆ ಇರುವವರು ನಿಮ್ಮ ಊಟದಲ್ಲಿ ಬೆಳ್ಳುಳ್ಳಿ ಇರುವಂತೆ ನೋಡಿಕೊಳ್ಳಿ. ಕರಿಬೇವು ಕೂಡ ಆರೋಗ್ಯಕ್ಕೆ ತುಂಬಾ ಶ್ರೇಷ್ಠ. ಇದನ್ನು ಹೆಚ್ಚಾಗಿ ಸೇವಿಸಿದರೆ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. ಜೊತೆಗೆ ಕಣ್ಣಿಗೂ ತುಂಬಾ ಒಳ್ಳೆಯದು. ಊಟವಾದ ನಂತರ 1 ಏಲಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವುದಿಲ್ಲ ಮತ್ತು ಆಹಾರ ಬೇಗ ಜೀರ್ಣವಾಗುತ್ತದೆ. ಪ್ರತಿದಿನ 1 ಸಣ್ಣ ಲವಂಗ ತಿಂದರೆ ಹಲ್ಲು ಮತ್ತು ಹಲ್ಲಿನ ನರಗಳಿಗೆ ಆರೋಗ್ಯವಾಗಿರುತ್ತದೆ. ಬಾಯಿಯಿಂದ ದುರ್ವಾಸನೆ ಬರುತ್ತಿದ್ದರೆ 2 ಲವಂಗ ಅಗಿಯಿರಿ, ವಾಸನೆ ಹೋಗುತ್ತದೆ. ಹಲ್ಲು ನೋವು ಬಂದಾಗ 1 ಲವಂಗವನ್ನು ನೋವಿರುವ ಹಲ್ಲಿನ ಕೆಳಗೆ ಇಟ್ಟುಕೊಂಡರೆ ತಕ್ಷಣ ನೋವು ಕಡಿಮೆಯಾಗುತ್ತದೆ. ಅಲೋವೆರಾ ಚರ್ಮಕ್ಕೆ ತುಂಬಾ ಒಳ್ಳೆಯದು. ವಾರಕ್ಕೊಮ್ಮೆ ಮುಖಕ್ಕೆ ಅಲೋವೆರಾ ಹಚ್ಚಿದರೆ ಮೊಡವೆ ಮತ್ತು ಕಲೆಗಳು ಮಾಯವಾಗಿ ಮುಖ ಕಾಂತಿಯುತವಾಗಿ ಹೊಳೆಯುತ್ತದೆ. ಯಾವಾಗಲಾದರೂ ಅತಿಯಾದ ಸುಸ್ತು ಅಥವಾ ನಿರಾಯಾಸ ಎನಿಸಿದರೆ 1 ಲೋಟ ಸಬ್ಜಾ ನೀರನ್ನು ಕುಡಿಯಿರಿ. ತಕ್ಷಣ ದೇಹಕ್ಕೆ ಶಕ್ತಿ ಬರುತ್ತದೆ. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಅವರಿಗೆ ಪ್ರತಿದಿನ ಬೆಳಗ್ಗೆ ನೆನೆಸಿಟ್ಟ ಬಾದಾಮಿ ತಿನ್ನಿಸಿ. ಇದರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ರಾತ್ರಿ ಹೊತ್ತು ಮೊಸರನ್ನು ತಿನ್ನಬೇಡಿ. ರಾತ್ರಿ ಮೊಸರು ತಿಂದರೆ ಬೇಗ ತೂಕ ಹೆಚ್ಚಾಗುತ್ತದೆ ಮತ್ತು ಜೀರ್ಣದ ಸಮಸ್ಯೆ ಕಾಡುತ್ತದೆ. ಕೀಲು ನೋವು ಇರುವವರು ಕೂಡ ಪ್ರತಿದಿನ ಮೊಸರು ತಿನ್ನುವುದು ಒಳ್ಳೆಯದಲ್ಲ. ಹಾಗೆಯೇ ಬೇಯಿಸಿದ ಕಡಲೆಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಲಿನಲ್ಲಿರುವ ಕ್ಯಾಲ್ಸಿಯಂಗಿಂತ ಕಡಲೆಯಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಇರುತ್ತದೆ. ಹಾಗಾಗಿ ದಿನಕ್ಕೆ 1 ಕಪ್ ಕಡಲೆ ತಿಂದರೆ ಮೂಳೆಗಳು ಬಲವಾಗುತ್ತವೆ. ನಿದ್ರೆ ಬಾರದಂತೆ ಒದ್ದಾಡುವವರು ರಾತ್ರಿ ಸ್ವಲ್ಪ ಗಸಗಸೆಯನ್ನು ತಿಂದರೆ ಗಾಢವಾದ ನಿದ್ರೆ ಬರುತ್ತದೆ. ಇನ್ನು ಮೈಗ್ರೇನ್ ಇರುವವರು ಬಾಳೆಹಣ್ಣು ತಿನ್ನಬಾರದು. ಇದರಿಂದ ತಲೆನೋವು ಹೆಚ್ಚಾಗಬಹುದು. ಅತಿಯಾದ ಆಕಳಿಕೆ ಬರುತ್ತಿದ್ದರೆ 1 ಚಿಟಿಕೆ ಶುಂಠಿ ತುಂಡನ್ನು ತಿನ್ನಿ. ತಕ್ಷಣ ನಿಲ್ಲುತ್ತದೆ. ಬೇಗ ತೂಕ ಇಳಿಯಲು ಮತ್ತು ಮಹಿಳೆಯರಲ್ಲಿನ ಪೀರಿಯಡ್ಸ್ ಸರಿಯಾಗಿ ಆಗಲು ಸೋಂಕಾಳಿನ ನೀರು ಕುಡಿಯಿರಿ. ಇನ್ನು ಕುಂಬಳಕಾಯಿ ಬೀಜಗಳು ಕೂಡ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿ. ಇವುಗಳನ್ನು ತಿಂದರೆ ಜೀವನದಲ್ಲಿ ಶುಗರ್ ಬರುವುದೇ ಇಲ್ಲ ಮತ್ತು ಕೂದಲು ಉದುರುವುದು ನಿಂತು ದಟ್ಟವಾಗಿ ಬೆಳೆಯುತ್ತದೆ. ವಾಂತಿ ಮತ್ತು ಭೇದಿ ಆಗುವಾಗ 2 ಪುದೀನ ಎಲೆಗಳನ್ನು ತಿನ್ನಿ. ತಕ್ಷಣ ಆರಾಮವಾಗುತ್ತದೆ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತದೆ. ಪ್ರತಿದಿನ 1 ಸಣ್ಣ ನೆಲ್ಲಿಕಾಯಿ ತಿಂದರೆ ಯಾವುದೇ ರೋಗಗಳು ಬರದಂತೆ ತಡೆಯಬಹುದು. ಹೊಟ್ಟೆಯಲ್ಲಿ ಕಿರಿಕಿರಿ ಅಥವಾ ಹುಳಿ ತೇಗು ಬರುತ್ತಿದ್ದರೆ ಜೀರಿಗೆಯನ್ನು ಚೆನ್ನಾಗಿ ಅಗಿದು ಅದರ ರಸ ನುಂಗಿದರೆ ತಕ್ಷಣ ಉಪಶಮನವಾಗುತ್ತದೆ. ಇನ್ನು ಕೂದಲು ಉದುರಲೇಬಾರದು ಅಂದರೆ ತಲೆಗೆ ಹರಳೆಣ್ಣೆ ಹಚ್ಚಿ. ಇನ್ನು ಕೆಲವರಿಗೆ ಪದೇ ಪದೇ ಶೀನು, ಕೆಮ್ಮು, ಶೀತ ಅಥವಾ ಅಲರ್ಜಿ ಸಮಸ್ಯೆ ಆಗುತ್ತಿರುತ್ತದೆ. ಅಂಥವರು ಆಹಾರದಲ್ಲಿ ಶುಂಠಿ, ಅರಿಶಿನ ಮತ್ತು ಜೀರಿಗೆಯನ್ನು ಹೆಚ್ಚಾಗಿ ಬಳಸಿ.
ಮೂಲವ್ಯಾಧಿಯಿಂದ ರಕ್ತ ಬರುತ್ತಿದ್ದರೆ ಒಣ ಅಂಜೂರದಿಂದ ಹಣ್ಣನ್ನು ನೆನೆಸಿಟ್ಟು ದಿನಕ್ಕೆ 2 ಬಾರಿ ತಿಂದರೆ ತಕ್ಷಣ ವಾಸಿಯಾಗುತ್ತದೆ. ದೇಹದ ಮೇಲೆ ಚೇಳು ಕಡಿದರೆ ಸ್ವಲ್ಪ ನಿಂಬೆ ರಸ ಮತ್ತು ಉಪ್ಪು ಸೇರಿಸಿ ಹಚ್ಚಿ ನೋವು ಬೇಗ ತಗ್ಗುತ್ತದೆ. ಮಲಬದ್ಧತೆ ಸಮಸ್ಯೆ ಇರುವವರು ಬೆಳಗ್ಗೆ 1 ಚಮಚ ತುಪ್ಪ ತಿಂದರೆ ಈ ಸಮಸ್ಯೆ ದೂರವಾಗುತ್ತದೆ. ಈ ಆರೋಗ್ಯಕರ ಸಲಹೆಗಳಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋನ ಹಂಚಿಕೊಳ್ಳಿ. ಅವರಿಗೂ ಇದರಿಂದ ಸಹಾಯವಾಗಲಿ. ಧನ್ಯವಾದಗಳು.